ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇಂದಿನ ನಮ್ಮ ವಿಚಾರ ಪ್ರಗತಿಪರತೆ. ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರತಕ್ಕಂತಹ ಒಂದು ಶಬ್ದ ಪ್ರಗತಿಪರ, ವಿಚಾರವಾದಿ, ಪ್ರಗತಿಪರ ಚಿಂತಕ. ಈ ಪ್ರಗತಿಪರ ಎಂಬಂತಹ ಶಬ್ದಕ್ಕೆ ನಿಜವಾದ ಅರ್ಥ ಏನು ಎಂಬುದು ಬಹುದೊಡ್ಡ ಗೊಂದಲಕಾರಿ. ಪ್ರಾಯಃ ಯಾರೂ ಕೂಡ ಇದಕ್ಕೆ ಇದಮಿತ್ತಂ ಎಂಬಂತಹ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಕೇಳಿದ್ರೆ, ಇಷ್ಟರವರೆಗೆ ಈ ಪ್ರಗತಿಪರ ಎಂಬಂತಹ ಶಬ್ದಕ್ಕೆ ಯಾವ ರೀತಿ ಎಲ್ಲ ಅರ್ಥ ಚಿಂತನೆ ಮಾಡಿಕೊಂಡು ಬರಲ್ಪಟ್ಟಿದೆಯೋ ಅದಕ್ಕೆ ಯಾರೂ ಕೂಡ, ಎಂತಹ ಕನ್ನಡ ವಿದ್ವಾಂಸರುಗಳು ಕೂಡ ಅಥವಾ ಬೇರೆ ಭಾಷಾ ವಿದ್ವಾಂಸರು ಕೂಡ ಅದು ಹಾಗಲ್ಲ ಹೀಗೆ ಎಂಬುದಾಗಿ ಉತ್ತರವನ್ನು ಕೊಟ್ಟದ್ದು ಕಾಣಲಿಲ್ಲ. ಉದಾಹರಣೆಗೆ, ವಿಚಾರವಾದಿ ಏನು ನಿಜವಾದ ಅರ್ಥ ಏನು? ಈ ಶಬ್ದ ಏನನ್ನು ಹೇಳ್ತಾ ಇದೆ? ಯಾರು ಒಳ್ಳೆ ಉತ್ತಮ ವಿಚಾರಗಳನ್ನು ತಿಳುಕೊಂಡವನಾಗಿ ಅದನ್ನು 4 ಮಂದಿಯ ಮುಂದೆ ಪ್ರಸ್ತುತಪಡಿಸ್ತಾನೋ, ಅಥವಾ ತನ್ನ ಅದ್ಭುತವಾದಂತಹ ಆಲೋಚನೆಗಳನ್ನು ಅದರಿಂದ ಸಮಾಜಕ್ಕೆ ಒಳಿತಾಗತಕ್ಕಂತಹ, ದೇಶಕ್ಕೆ ಒಳಿತಾಗತಕ್ಕಂತಹ ಒಳ್ಳೆ ವಿಚಾರಗಳನ್ನು ತಾನು ಕಂಡುಕೊಂಡು ಅದನ್ನು ಸಮಾಜದ ಮುಂದೆ ಇಡ್ತಾನೋ ಅವನು ವಿಚಾರವಾದಿ ಅಂತ ಹೇಳ್ಬೋದು. ಅವನನ್ನು ಉತ್ತಮ ವಿಚಾರಗಳನ್ನು ವಾದಿಸುವವ ಉತ್ತಮ ವಿಚಾರಗಳಾಗಿರಬೇಕು. ಅದನ್ನು ವಿಚಾರವಾದಿ. ಪ್ರಗತಿಪರ ಅಂತ ಹೇಳುವಾಗ ಪ್ರಗತಿಯತ್ತ ಸಮಾಜವನ್ನು ಕೊಂಡು ಹೋಗತಕ್ಕಂತಹವ. ಸರಿ, ಒಪ್ಪುವ, ಎಲ್ಲವೂ ಸರಿ. ಆದರೆ ಇವತ್ತು ಪ್ರಗತಿಪರ, ವಿಚಾರವಾದಿ, ಇನ್ನೊಂದು ಬುದ್ಧಿಜೀವಿ, ಅದನ್ನು ಮತ್ತೆ ನೋಡೋಣ. ಈ ರೀತಿಯಲ್ಲಿ ಆಗಬೇಕು, ಒಬ್ಬ ಕರೆಸಿಕೊಳ್ಳಬೇಕು ಅಂತ ಆದರೆ ಅವನ ಲಕ್ಷಣಗಳು ಏನು ಗೊತ್ತೋ? ಬ್ರಾಹ್ಮಣರನ್ನು ಬೈಬೇಕು, ಹಿಂದೂ ಸಮಾಜವನ್ನು ಬೈಬೇಕು, ಯಾರು ಹಿಂದುತ್ವದ ಪರ ಕೆಲಸ ಮಾಡ್ತಾರೋ ಅಂತಹ ಸಂಘಟನೆಗಳನ್ನು ತೆಗೊಳ್ಳಬೇಕು, ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ನಿಂದನೆ ಮಾಡಬೇಕು. ಯಾರು ಘಂಟಾಘೋಷವಾಗಿ ಬಹುಸಂಖ್ಯಾತ ಹಿಂದೂ ಧರ್ಮೀಯರ ಮನಸ್ಸಿಗೆ ನೋವಾಗುವ ಹಾಗೆ ಬಹಿರಂಗವಾಗಿ ಮಾತನಾಡ್ತಾನೋ ಅವನು ಪ್ರಗತಿಪರ. ಎಲ್ಲಿಯ ನ್ಯಾಯ ಇದು? ಹಾಗಾದರೆ ಒಂದು ಸಂಸ್ಕೃತಿಯನ್ನು ಮೂದಲಿಸಿ, ಒಂದು ಧರ್ಮವನ್ನು ನಿಂದನೆ ಮಾಡಿ, ಒಂದು ಜನಾಂಗದ ಮನಸ್ಸಿಗೆ ನೋವನ್ನುಂಟು ಮಾಡಿ, ತನ್ನ ಅಸಖ್ಯವಾದಂತಹ, ಅದರಲ್ಲಿ ಸಖ್ಯ ಯಾವುದು, ಅಸಖ್ಯ ಯಾವುದು, ವೈಜ್ಞಾನಿಕವಾದದ್ದು ಯಾವುದು, ಅವೈಜ್ಞಾನಿಕವಾದದ್ದು ಯಾವುದು ಎಂಬುದನ್ನು ಜಗತ್ತೇ ನೋಡ್ತಾ ಇದೆ. ಇವತ್ತು ಅವೈಜ್ಞಾನಿಕವಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋದವ ಅವ ಪ್ರಗತಿಪರ ಅಂತ ಕರೆಸಿಕೊಳ್ತಾನೆ, ವಿಚಾರವಾದಿ ಅಂತ ಕರೆಸಿಕೊಳ್ತಾನೆ. ಎಲ್ಲ ಕ್ಷೇತ್ರದಲ್ಲೂ ಇದೆ. ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಗತಿಪರ ಕೃಷಿಕ ಅಂತ ಕರೀತಾರೆ. ಯಾರು ಪ್ರಗತಿಪರ ಕೃಷಿಕ ಗೊತ್ತೋ? ಯಾರು ಸಾವಯವ ಗೊಬ್ಬರ ಹಾಕುವುದನ್ನು ನಿಲ್ಲಿಸಿ, ಕಾಡನ್ನೆಲ್ಲ ಕಡಿದು ಇಡೀ ಕಾಡಿನಲ್ಲಿ ತೋಟವನ್ನೋ ಗದ್ದೆಯನ್ನೋ ಅಥವಾ ಯಾವುದೇ ಬೇಸಾಯವನ್ನು ಚೆನ್ನಾಗಿ ಬೆಳೆಸಿ ಅದಕ್ಕೆ ಈ ಫರ್ಟಿಲೈಸರ್, ಯಾರು ರಾಸಾಯನಿಕಗಳನ್ನು ಹೇರಳ ಪ್ರಮಾಣದಲ್ಲಿ ಹಾಕಿ ಬಂಪರ್ ಬೆಳೆ ತೆಗೆದು ತನ್ನ ಮುಂದಿನ ಪೀಳಿಗೆಗೆ ಭೂಮಿಯನ್ನು ಬಂಜರನ್ನಾಗಿಸ್ತಾನೋ ಅವನು ಪ್ರಗತಿಪರ ಕೃಷಿಕ ಅಂತ ಕರೆಸಿಕೊಳ್ತಾರೆ. ಎಂತಹ ಮೂರ್ಖತನ ನೋಡಿ! ಅವನನ್ನು ನಾವು ಪ್ರಗತಿಪರ ಕೃಷಿಕ ಅಂತ ಅರ್ಥದಲ್ಲಿ ಕೂರಿಸ್ತೇವೆ, ಅವನಿಗೆ ಪ್ರಶಸ್ತಿ ಸನ್ಮಾನಗಳನ್ನೆಲ್ಲ ಕೊಡ್ತೇವೆ. ಇವತ್ತು ಸರ್ಕಾರ ಕೈ ಜೋಡಿಸಿ ಕೇಳಿಕೊಳ್ತಾ ಇದೆ, ರಾಸಾಯನಿಕಗಳನ್ನು ಬಳಸುವುದು ನಿಲ್ಲಿಸಿ. ಬೇರೆ ವಿಷಯ, ಸ್ವಲ್ಪ ರಾಜಕೀಯಕ್ಕೆ ಹೋಗಬಹುದು ಆ ವಿಚಾರಗಳೆಲ್ಲ. ಸಹಜವಾಗಿ ಪ್ರಶ್ನೆ ಬರ್ತದೆ, ರಾಸಾಯನಿಕ ಬಳಸು ನಿಲ್ಲಿಸಿ ಅಂತ ಹೇಳತಕ್ಕಂತಹ ಸರ್ಕಾರವೇ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಲೈಸೆನ್ಸ್ ಕೊಡ್ತಾ ಉಂಟು. ಎಲ್ಲ ಕ್ಷೇತ್ರದಲ್ಲೂ ಇದೆ. ಪ್ಲಾಸ್ಟಿಕ್ ನಿಷೇಧ ಅಂತ ಸರ್ಕಾರ ಹೇಳುತ್ತದೆ. ಅದೇ ಸರ್ಕಾರ ಪ್ಲಾಸ್ಟಿಕ್ ತೊಟ್ಟೆಗಳನ್ನು, ಲಕೋಟೆಗಳನ್ನು ತಯಾರು ಮಾಡತಕ್ಕಂತಹ ಕಂಪನಿಗಳ ಲೈಸೆನ್ಸ್ ಕೊಡ್ತದೆ. ಅದೆಲ್ಲ ಬೇರೆ ವಿಷಯ ಇರಲಿ. ಅಂತೂ ಸರ್ಕಾರ ಆದಷ್ಟು ಸಾವಯವ ಕೃಷಿಯತ್ತ ನೀವು ಮುಖ ಮಾಡಿ ಅಂತ ರೈತರಿಗೆ, ಕೃಷಿಕರಿಗೆ ಗಮನ ಸೆಳೆಯತಕ್ಕಂಥ, ರೈತರ ಗಮನ ಸೆಳೆಯತಕ್ಕ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಯಾರು ಇದಕ್ಕೆ ವಿರುದ್ಧವಾಗಿ ಹೇರಳ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬಳಸಿ ಬಂಪರ್ ಬೆಳೆ ತೆಗೆದು ತಾನು ಲಾಭವನ್ನು ಗಳಿಸಿಕೊಳ್ಳುತ್ತಾನೋ, ಮುಂದಿನ ಪೀಳಿಗೆಗೆ ಆ ಭೂಮಿಯನ್ನು ಸಂಪೂರ್ಣವಾಗಿ ಬಂಜರುಮಯವನ್ನಾಗಿ ಮಾಡ್ತಾನೋ ಅವನನ್ನು ಪ್ರಗತಿಪರ ಕೃಷಿಕ ಅಂತ ನಾವು ಕರೀತೇವೆ. ವಿಚಾರವಾದಿ ಎಂಬುದಾಗಿ ಕರೀತೇವೆ.
ಯಾರು ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ನಿಂದನೆ ಮಾಡಿರತಕ್ಕಂತಹ ವ್ಯಕ್ತಿಗಳು ಇರತಕ್ಕಂತಹದ್ದು ಕೇವಲ ಹಿಂದೂ ಧರ್ಮವನ್ನು ಮಾತ್ರ. ಇತರ ಧರ್ಮವನ್ನು ನಿಂದನೆ ಮಾಡತಕ್ಕಂತಹ ಯಾವ ಧೈರ್ಯವೂ ಅವರಿಗಿರುವುದಿಲ್ಲ. ಎಕ್ಕಸ್ತೀಜ ಧೈರ್ಯ ಅವರಲ್ಲಿ ಇರುವುದಿಲ್ಲ. ಹಿಂದೂ ಧರ್ಮವನ್ನು ಬೇಕಾಬಿಟ್ಟಿಯಾಗಿ ನಿಂದನೆ ಮಾಡ್ಬೋದು. ಯಾಕೆ? ಹೇಳುವವರು ಕೇಳುವವರು ಯಾರೂ ಇಲ್ಲ. ಆ ದೃಷ್ಟಿಯಿಂದ. ಅಥವಾ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಬಹುದು, ಹಿಂದೂ ಧರ್ಮ, ಸನಾತನ ಧರ್ಮ ಎಂಬುದು ಆಸ್ತಿಕನಿಂದ ಹಿಡಿದು ನಾಸ್ತಿಕನವರೆಗೂ ಪ್ರತಿಯೊಬ್ಬರಿಗೂ ತನ್ನ ಮರದ ನೆರಳಿನಲ್ಲಿ ವಿಶಾಲವಾದ ವೃಕ್ಷದ ಅಡಿಯಲ್ಲಿ ಚಿಂತಿಸುವ ವಾಕ್ ಸ್ವಾತಂತ್ರ್ಯವನ್ನು, ಚಿಂತಿಸುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದ ಕಾರಣ ಪ್ರಾಯ ಹಿಂದೂ ಧರ್ಮದಲ್ಲಿಯೇ ಇಂತಹ ವ್ಯಕ್ತಿಗಳು ಕಾಣಸಿಗ್ತಾರೆ. ಅಂತಹವರನ್ನು ನಾವು ಪ್ರಗತಿಪರರು ಅಂತ ಅರ್ಥದಲ್ಲಿ ಕೂರಿಸ್ತೇವೆ. ಮೀಡಿಯಾ ಮಾಧ್ಯಮ ಆಗಬಹುದು, ಸರ್ಕಾರ ಆಗಬಹುದು, ಕೆಲ ಸಂಘ ಸಂಸ್ಥೆಗಳು ಆಗಬಹುದು, ಅಂತಹ ವ್ಯಕ್ತಿಗಳನ್ನು ಪ್ರಗತಿಪರರು. ಇತ್ತೀಚೆಗೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಮಾನನೀಯ ಗೃಹ ಮಂತ್ರಿಗಳು, ಈಗಲೂ ಅವರು ಗೃಹ ಮಂತ್ರಿ ಆಗಿದ್ದಾರೆ, ಯಾರು ಅಂತ ನಿಮಗೆ ನಾನು ಹೆಸರು ಎತ್ತುವುದಿಲ್ಲ, ಗೊತ್ತಿರಬಹುದು. ಆಗ ಸುಮಾರು 6-7 ವರ್ಷದ ಹಿಂದಿನ ಕತೆ. ಒಂದು ಪತ್ರಿಕೆಯಲ್ಲಿ ಗೃಹ ಮಂತ್ರಿಗಳಾಗಿದ್ದವರು, ಈಗಲೂ ಅವರು ಗೃಹ ಮಂತ್ರಿಗಳೇ, ಈಗ ಈ ಚಿತ್ರೀಕರಣ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬ್ರಾಹ್ಮಣರು ಅಂತ ಕರೆಸಿಕೊಂಡವರು ಕೂಡ ಇವತ್ತು ಮದ್ಯಪಾನವನ್ನು ಮಾಡ್ತಾ, ಮಾಂಸ ಭಕ್ಷಣೆಯನ್ನು ಮಾಡ್ತಾ ಪ್ರಗತಿಪರರಾಗುತ್ತಾ ಇದ್ದಾರೆ. ನಾಚಿಕೆ ಆಗಬೇಡವಾ ಇಂತಹ ಮಾತನ್ನು ಹೇಳಲಿಕ್ಕೆ? ಮದ್ಯಪಾನ ಮಾಡುವುದು, ಮಾಂಸ ಭಕ್ಷಣೆ ಮಾಡುವುದು, ಬ್ರಾಹ್ಮಣರು ಮದ್ಯಪಾನ ಮಾಡಿ ಮಾಂಸ ಭಕ್ಷಣೆ ಮಾಡಿದ್ದು ಅದು ಪ್ರಗತಿಪರತೆಯ ಲಕ್ಷಣವೋ? ಯಾವ ಮೋಹನದಾಸ ಕರಮಚಂದ ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರೀತಾರೋ, ಅಹಿಂಸಾ ಮುಖಾಂತರ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದ್ರು ಅಂತ ನಿರ್ದೇಶನ ಮಾಡ್ತಾರೋ, ಅಂತಹವರ ಲಾಂಛನವನ್ನು ಇಟ್ಟುಕೊಂಡು ಯಾರು ಮದ್ಯಪಾನವನ್ನು ಕಟುವಾಗಿ ವಿರೋಧಿಸ್ತಾ ಇದ್ರು ಅಂಥವರನ್ನು ನಮ್ಮ ಪಕ್ಷದ ನೇತಾರ, ಸ್ಥಾಪಕ ಎಂಬುದಾಗಿ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿ ಅವರ ಹೆಸರಿನಲ್ಲಿ ಇವತ್ತು ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೋ, ಅಂತಹವರ ಆಶಯಕ್ಕೆ ವಿರುದ್ಧವಾಗಿ ಇವರು ಹೇಳ್ತಾರೆ ಮದ್ಯಪಾನ ಮಾಡುವುದು, ಮಾಂಸ ಭಕ್ಷಣೆ ಮಾಡುವುದು ಪ್ರಗತಿಪರರ ಲಕ್ಷಣ. ಅವರವರ ಆಹಾರ ಪದ್ಧತಿ ಅವರವರಿಗೆ ಬಿಟ್ಟದ್ದು. ನಮ್ಮ ವಿಷಯ, ಮುಖ್ಯ ವಿಷಯ ಏನು ಹೇಳಿದ್ರೆ, ಪ್ರಗತಿಪರ ಎಂಬಂತಹ ಶಬ್ದಕ್ಕೆ ನಿಜವಾದ ಅರ್ಥ ಯಾವುದು ಎಂಬುದಾಗಿ ಯಾರಾದರೂ ಭಾಷಾಶಾಸ್ತ್ರಜ್ಞರು ತೋರಿಸಿಕೊಟ್ರೆ, ಮುಂದಿನ ಸಮಾಜಕ್ಕಾದರೂ, ಮುಂದಿನ ಕಾಲದಲ್ಲಿ ಆದರೂ ಅದು ಯಥಾರ್ಥವಾದ ಸ್ಥಳದಲ್ಲಿ ಆ ಶಬ್ದ ಪ್ರಯೋಗ ನಡೆಯಿತು ಎಂಬಂತಹ ಒಂದು ಅನಿಸಿಕೆ. ಅದೇ ರೀತಿ ಬುದ್ಧಿಜೀವಿ. ಕೆಲವರಿಗೆ ತನ್ನನ್ನು ತಾನು ಬುದ್ಧಿಜೀವಿ ಅಂತ ಹೇಳಿಸಿಕೊಳ್ಳುವುದು ಬಹಳ ಹೆಮ್ಮೆಯ ಸಂಗತಿ ಅಂತ. ಬುದ್ಧಿಜೀವಿ ಎಂಬಂತಹ ಶಬ್ದಕ್ಕೆ ಯಥಾರ್ಥವಾದ ಅರ್ಥ ಏನು ಗೊತ್ತೋ? ಮೂರ್ಖ ಅಂತ ಅರ್ಥ. ಈ ಸಂಸ್ಕೃತದಲ್ಲಿ ಪಂಡಿತ ಪುತ್ರ ಅಂತ ಒಂದು ಶಬ್ದ ಇದೆ, ದೇವಾನಾಂ ಪ್ರಿಯ ಅಂತ ಒಂದು ಶಬ್ದ ಇದೆ. ಕೇಳುವಾಗ ಬಹಳ ಇಂಪಾಗ್ತದೆ. ಪಂಡಿತ ಪುತ್ರ, ದೊಡ್ಡ ವಿದ್ವಾಂಸರ ಮಗ, ಎಲ್ರಿಗೂ ಹೆಮ್ಮೆ, ನಾನು ದೊಡ್ಡ ವಿದ್ವಾಂಸರ ಮಗ ಅಂತ ಹೇಳಿ ಹೆಮ್ಮೆಯ ವಿಷಯ ಅಂತ ತಿಳ್ಕೊಳ್ತೇವೆ. ದೇವಾನಾಂ, ದೇವತೆಗಳಿಗೆ ಪ್ರಿಯನಾದವ. ಓ, ಎಷ್ಟು ಒಳ್ಳೆಯ ಶಬ್ದ, ನಾನು ದೇವತೆಗಳಿಗೆ ಪ್ರಿಯನಾದವ ಅಂತ ಹೇಳ್ತಾ ಇದ್ದಾರೆ, ಖುಷಿ ಆಗ್ತದೆ. ಆದ್ರೆ ಅದರ ಯಥಾರ್ಥವಾದ ಅರ್ಥ ಏನು ಗೊತ್ತೋ? ಮಹಾಮೂರ್ಖ ಅಂತ ಅರ್ಥ. ಪಂಡಿತ ಪುತ್ರ ಅಂತ ಹೇಳಿದ್ರೆ ಇವನಲ್ಲಿ ಯಾವ ಪಾಂಡಿತ್ಯವೂ ಇಲ್ಲ, ಇವನ ತಂದೆ ದೊಡ್ಡ ವಿದ್ವಾಂಸರು, ಹಾಗಾಗಿ ಇವನಿಗೆ ಮನ್ನಣೆ ಕೊಡ್ತಾ ಇದ್ದೇವೆ ಎಂಬ ರೀತಿಯಲ್ಲಿ ಇವನು ಮೂರ್ಖ ಎಂಬ ಅರ್ಥದಲ್ಲಿ ಆ ಶಬ್ದ ಪ್ರಯೋಗ. ಅದೇ ರೀತಿ ಬುದ್ಧಿಜೀವಿ ಎಂಬ ಪದವು ಅದೇ. ಮಧ್ಯಮ ಪದಲೋಪಿ ಸಮಾಸ ಅಂತ ಒಂದಿದೆ. ಮಧ್ಯದ ಪದ ಲೋಪಗೊಂಡು ಆಚೆ ಈಚಿನ ಎರಡು ಈ ಪದಗಳು ಒಂದಾಗಿ ಒಂದು ಶಬ್ದ ನಿರ್ಮಾಣ ಆಗ್ತದೆ. ಅದು ಬುದ್ಧಿಜೀವಿ. ಮಧ್ಯಮ ಪದ ಯಾವುದು ಲೋಪಗೊಂಡದ್ದು? ಬುದ್ಧಿ ಇಲ್ಲದ ಜೀವಿ. ಇಲ್ಲದ ಎಂಬ ಪದ ಲೋಪಗೊಂಡು ಬುದ್ಧಿಜೀವಿ ಉಳ್ಕೊಂಡಿತು. ಇದನ್ನು ಮಧ್ಯಮ ಪದಲೋಪಿ ಸಮಾಸ ಅಂತ ಕರೀತಾರೆ. ಕೆಲವರಿಗೆ ಬಾರಿ ಹೆಮ್ಮೆ, ನನ್ನನ್ನು ಬುದ್ಧಿಜೀವಿ ಅಂತ ನಾನು ಕರೆಸಿಕೊಳ್ಳಬೇಕು, ಸಮಾಜ ನನ್ನನ್ನು ಬುದ್ಧಿಜೀವಿ ಅಂತ ಗುರುತಿಸಿಕೊಳ್ಳಬೇಕು ಅಂತ ಕೆಲವರ ಅಪೇಕ್ಷೆ ಇದ್ದು ಅದಕ್ಕನುಗುಣವಾಗಿ ವರ್ತಿಸ್ತಾರೆ. ಏನು ವರ್ತಿಸುವುದು? ಅದೇ ಬುದ್ಧಿಜೀವಿ ಅಂತ ಆಗಬೇಕಾದ್ರೆ ಹಿಂದೂ ಸಮಾಜವನ್ನು, ಹಿಂದೂ ಸಂಘಟಕರನ್ನು, ಸನಾತನ ಸಂಸ್ಕೃತಿಯನ್ನು, ವಿಶೇಷವಾಗಿ ಬ್ರಾಹ್ಮಣರನ್ನು ಅವಾಚ್ಯವಾಗಿ ನಿಂದನೆ ಮಾಡಿ ಯಾರು ಹೇಳುವವರು ಕೇಳುವವರಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಿರಂತರ ವಾಗ್ದಾಳಿ. ತಾಕತ್ತಿದ್ರೆ ಇತರ ಧರ್ಮಗಳನ್ನು, ಹಿಂದೂ ಧರ್ಮೇತರ ಧರ್ಮಗಳನ್ನು ಒಮ್ಮೆ ನಿಂದನೆ ಮಾಡಿ ತೋರಿಸಿ. ಯಾಕೆ? ಹುಳುಕುಗಳು ಆ ಧರ್ಮದಲ್ಲಿ ಇಲ್ವೋ? ತೋರಿಸಿಕೊಡಬಲ್ಲೆ ನಾನು. ಆದರೆ ನನ್ನ ವಿಷಯ, ಈ ಸರಣಿಯ, ಈ ಸಂಚಿಕೆಯ ಮುಖ್ಯ ವಿಷಯ ಪ್ರಗತಿಪರ ಎಂಬ ಶಬ್ದದ ಅರ್ಥ ಏನು ಅಷ್ಟೇ. ಅದಕ್ಕೆ ಪೂರಕವಾಗಿ ಈ ವಿಚಾರಗಳೆಲ್ಲ ಬಂತು. ವಿಮರ್ಶೆ ಮಾಡೋಣ. ಇನ್ನಾದರೂ ಯಾರಾದರೂ ಭಾಷಾಶಾಸ್ತ್ರಜ್ಞರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಳ್ತಾರನ್ನು ನೋಡೋಣ ಹೇಳ್ತಾ ಧನ್ಯವಾದಗಳೊಂದಿಗೆ ನಮಸ್ಕಾರ.